ಟ್ರಾಕ್ಷನ್ನು ಕೌಂಟರ್ ಟ್ರಾಕ್ಷನ್ ಕೊಟ್ಟರೆ ಎಲ್ಬೋ ಕಡೆ ಹಿಂಗೆ ಇಟ್ಬಿಟ್ಟು ಹೆಬ್ಬೆಟ್ಟು ಹಿಂಗೆ ಇಟ್ಕೋಪ್ರಮಾಣ. ವೆರಿ ಗುಡ್. ಆ ಥರ ಇಟ್ಕೋಬೇಕು. ಈ ಕಡೆಗೆ ಲೋಕಲ್ ಕೊಟ್ಟು ಅಜ್ಜಿಗೆ ನೋವಿರಲ್ಲ, ನೀವು ಈ ಕಡೆ ಬರಬೇಕು, ಅಲ್ಲಿ ನಿಂತ್ಕೊಳ್ಳೋದು. ಸೊ ಅವರು ಆ ಕಡೆಯಿಂದ ಹೇಳ್ತಾರೆ, ನಾನು ಈ ಕಡೆಯಿಂದ ಹೇಳ್ತೀನಿ. ಕರೆಕ್ಟಾಗಿ ನಿಂತ್ಕೊ ಮುನ, ಕರೆಕ್ಟಾಗಿ ನಿಂತ್ಕೊಳ್ಪ ಆಯಿತಾ. ಸೊ ಈ ಕಡೆ ಇಟ್ಕೊಳ್ಳೋರು 3 ಬೆರಳು ಚಿಕ್ಕ ಬೆರಳು ಇಟ್ಕೋಬಾರ್ದು, ಇಲ್ಲಿ ಹೆಬ್ಬೆಟ್ಟು ಬುಡಕ್ಕೆ ಇಟ್ಕೋಬೇಕು ಈ ಥರ. 2 ಕಾಲು ಮುಂದಕ್ಕೆ ಇಟ್ಬಿಟ್ಟು ಈ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಬನ್ನಿ. ನೀವು ಈ ಕಡೆ ವಿಡಿಯೋ ಮಾಡಬಾರ್ದ ನೋಡಿ. 2 ಕಾಲು ಈ ಥರ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕಾಲು ಹಿಂದಕ್ಕೆ ಈ ಥರ ಬಾಡಿ ವೇಟ್ ಬಿಡಬೇಕು. 90 ಡಿಗ್ರಿ ಮರ್ಚಿಪ್ಪ. ಸೊ ಹಿಂಗೆ ಇಟ್ಕೊಂಡು ದೇಹ ತೂಕ ನೀವು ಹಿಂಗೆ ಮಾಡು, ಸೊಂಟ ಮುಂದೆ ಮಾಡು, ಸೊಂಟ ಮುಂದೆ ಇನ್ನು ಮುಂದೆ ಮಾಡು, ಹಿಂಗೆ ಮಾಡಿ ದೇಹ ತೂಕ ಬಿಟ್ಟರಾಯ್ತು. ಅವಾಗ ದೇಹ ತೂಕನೇ ಅಂದರೆ ಮೂಳೆನ ಪೊಸಿಷನ್ ಕೂರಿಸುತ್ತೆ. ನಾವು ಎಳೆಯೋ ಅವಶ್ಯಕತೆ ಇಲ್ಲ, ಲೈಟಾಗಿ ಎಳಿಬೇಕು. ಸೊ ಇದೇ ಪೊಸಿಷನ್ ಇಟ್ಕೋಬೇಕು ನೋಡಿ. ಚಿಕ್ಕ ಬೆರಳು ಫ್ರೀ ಬಿಟ್ಟಿದ್ದೀನಿ. ಹೆಬ್ಬೆಟ್ಟು ಇಲ್ಲಿ ಬುಡಕ್ಕೆ ಇಟ್ಕೋಬೇಕು, ಇಲ್ಲಿ ಇಟ್ಕೊಳ್ಳೋದಲ್ಲ. ಹಿಂಗೆ ಹೆಬ್ಬೆಟ್ಟನ್ನ ನೋಡಮ್ಮ, ಇಲ್ಲಿ ಇಟ್ಕೊಳ್ಳೋದಲ್ಲ, ಇಲ್ಲಿ ಇಟ್ಕೋಬೇಕು. ಹೆಬ್ಬೆಟ್ಟು ಬುಡಕ್ಕೆ ಈ ಥರ ಇಟ್ಕೋಬೇಕು, ಇಲ್ಲಿ ಬುಡಕ್ಕೆ. ಇವು 3 ಹಿಂಗೆ ಇಟ್ಕೋಬೇಕು, ಇಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಇಲ್ಲಿ ಹಾಗೆ ಈ ಥರ ಇಟ್ಕೋಬೇಕು. ಅವ್ರು ಆ ಥರ ಇಟ್ಕೋತಾರೆ. ಸೊ ಟ್ರಾಕ್ಷನ್ ತುಂಬ ಈಸಿ ಆಗುತ್ತೆ. ದೇಹ ತೂಕ ಹಿಂಗೆ ಬಿಟ್ಟರೆ ಆಯಿತು. ದೂರದಿಂದ ತೆಗೆ ನಾನು ಸ್ವಲ್ಪ ದೂರ ಹೋಗ್ತೀವಿ. ಸೊ ದೇಹ ತೂಕನ ಈ ಥರ ಇದು ಬಿಟ್ಟರೆ ಆಯಿತು. ಅದೇ ಟ್ರಾಕ್ಷನ್ ಕೊಡುತ್ತೆ, ಕೌಂಟರ್ ಟ್ರಾಕ್ಷನ್ ಕೊಡುತ್ತೆ. ಸೊ ಕ್ಲೀನಾಗಿ ಪೊಸಿಷನ್ ಬರ್ತಿರ್ತಾರೆ. ಕೌಂಟರ್ ಟ್ರಾಕ್ಷನ್ ಕೊಟ್ಟರೆ ದೇಹ ತೂಕನ ಹಿಂಗೆ ಎಳೀತಾರೆ ವೆಯ್ಟ್ನ. 2 to 3 ಮಿನಿಟ್ಸ್ ಈ ಥರ ಎಳಿಬೇಕು. ಮೂಳೆ ಪೊಸಿಷನ್ ಕೂತ್ಕೊಳ್ಳುತ್ತೆ. ಕೂತ್ಕೊಂಡ್ಮೇಲೆ ಟ್ರಾಕ್ಷನ್ ಕೊಟ್ಟು ಇದೇ ಥರ ಪೊಸಿಷನ್ ಮೇಂಟೈನ್ ಮಾಡಬೇಕು. ಅದೇ ಪೊಸಿಷನ್ ನಾವು ಸಿಮೆಂಟ್ ಹಾಕ್ಕೊಡ್ತೀವಿ, ಕರೆಕ್ಟಾಗಿ ಸೆಟ್ ಆಗುತ್ತೆ, ಕ್ಲೀನಾಗಿ ಸೆಟ್ ಆಗುತ್ತೆ. ಸೊ ಇದೇ ಪೊಸಿಷನ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಆಮೇಲೆ ಸಿಮೆಂಟ್ ಹಾಕ್ಬಿಡ್ತೀವಿ, ಅಷ್ಟೇನಿಲ್ಲ. ಬರಬೇಕು ಆಗುತ್ತೆ. ಕಟ್ಟಂತ ಪಾಸ್ ಕಟ್ಟೆಲ್ಲ ಮಾಡ್ಕೊಟ್ಟ ಇಲ್ಲಿ ಸೊಂದಿಲ್ ತೊಗೊಳ್ತೀವಿ. ಸೊಂದಿಲ್ ತೊಗೊಳ್ತೀವಿ. ಇವಾಗ ಸರ್ಜನ್ ಎಲ್ಲಿ ಹೋಗ್ತಿರ್ತಲ್ಲ, ಬೆರಳನ್ನ ಅಗಲ ಮಾಡಿ ಪ್ಲೇಸ್ ಮಾಡ್ಕೋಬೇಕು. ಈ ಥರ ರೋಲ್ ಹಾಕ್ಕೋಬೇಕು. ಪೇಷಂಟ್ ಕೂಸಿನ ಹಾಕೋದು ರೋಲ್ನ ಆಕ್ಸಿಡೆಂಟ್ ಹಾಕ್ಕೊಂಡ್ರೆ ಒಳ್ಳೇದು ಇಲ್ಲಿ ತನಕ ಬರುತ್ತೆ. ರೋಲ್ ಹಾಕ್ಕೋಬೇಕು. ಸೊ ಇದು ಇಲ್ಲಿ ಈ ಥರ ಅಂಗೈ ಕಾಣ್ತಾ ಇರಬೇಕು. ಹೆಬ್ಬೆಟ್ಟು ಜಾಯಿಂಟ್ಸ್ ಎಲ್ಲ ಫ್ರೀ ಆಗಿರ್ಬೇಕು. ಸಿಮೆಂಟ್ ಆಗೋದು ಇಲ್ಲಿ ತನಕ ಹಾಕಬೇಕು. ಎರಡು ಫ್ರೀ ಆಗಬೇಕು. ಈ ಕಡೆ ನೋಡಿದ್ರೆ ಲೈನ್ ಕ್ರೀಸ್ ಅಲ್ಲಿ ತನಕ ಹಾಕ್ಬೇಕು. ಆ ಥರ ಫ್ರೀಯಾಗಿ ಆ್ಯಕ್ಷನ್ ಆಗೋ ಥರ ಇರಬೇಕು. ಹೆಬ್ಬೆಟ್ಟು ಎಲ್ಲ ಫುಲ್ಲು ಕ್ಲೀನಾಗಿ ಫ್ರೀ ಆಗಬೇಕು. ಸ್ವಲ್ಪ ಎಕ್ಸ್ಟ್ರಾ ಪ್ಯಾಡಿಂಗ್ ಕೊಡ್ಬೋದು. ಬೋನ್ ಎಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಪ್ಯಾಡಿಂಗ್ ಕೊಡಬೇಕು. ಸೊ ಇದಾಗೋದು ಬೇಡ ಹತ್ರ. ಸೊ ಸಿಮೆಂಟ್ ರೋಲ್ನ ಪ್ರೊಸೀಜರ್ ಮಾಡೋಗಿ ಓಪನ್ ಮಾಡಬೇಕು. ಮುಂಚೆ ಓಪನ್ ಮಾಡ್ಬೋದು. ಸುಲಭ ಏನಿಲ್ಲ, ಕತ್ತಲು ಕಟ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ಇರುತ್ತಲ್ಲ, ಈ ಥರ ತೊಗೊಂಡು ಈ ಬಾರ್ಡ್ರಲ್ಲಿ ಈ ಥರ ಹಿಂಗೆ ಎಳಿಬೇಕು. ಇಲ್ಲಿ ಬಾರ್ಡ್ರ್ ಈ ಥರ ಹೇಳಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ತೊಗೋಬೇಕು. ಓಪನ್ ಮಾಡಿ ಪಾಸ್ ಮಾಡಿ ಮುಖ ಬರೋದು ಬೇಡ ಪೇಷಂಟು. ರೆಡಿನಾ? ನೋಡಿ, ಇದು ಕೋಲಿಸ್ ಫ್ರ್ಯಾಕ್ಚರ್ ಅಂತ ಆಗಿರೋದು. ಫ್ರ್ಯಾಕ್ಚರ್ ಹಾಕಿದ್ಮೇಲೆ ಈ ಥರ ಆ್ಯಂಗಲ್ ಬರಬೇಕು ನೋಡಿ. ಈ ಥರ ಇಲ್ಲಿ ಬಂದಿರುತ್ತೆ. ಈ ಥರ ಪಾಮರ್ ಫ್ಲೆಕ್ಷನ್ ಅಂತ ಈ ಥರ ಫ್ಲೆಕ್ಷನ್ ಕೊಟ್ಟಿರ್ತೀವಿ. ಇಲ್ಲಿಂದ ತೆಗಿಯಮ್ಮ. ಈ ಥರ ನನ್ನ ಕಟ್ ಮಾಡಿ ನೋಡಿ. ಕೋಲಿಸ್ ಫ್ರ್ಯಾಕ್ಚರ್ ಅಂತ ಈ ಥರ ಆ್ಯಂಗುಲೇಷನ್ ಬರುತ್ತೆ. ಈ ಥರ ಆ್ಯಂಗುಲೇಷನ್ ಬರಬೇಕು. ಮತ್ತು ನೋಡಿ ಇಲ್ಲಿ ಈ ಥರ ಬೆಂಡ್ ಇರುತ್ತೆ. ಇಲ್ಲಿಂದ ತೆಗಿಯಮ್ಮ. ಆ್ಯಂಗುಲೇಷನ್ ಕರೆಕ್ಟಾಗಿ ಕಾಣುತ್ತೆ ನೋಡಿ. ಈ ಥರ ಆ್ಯಂಗುಲೇಷನ್ ಬರುತ್ತೆ. ಈ ಥರ ತೆಗೆದುಬಿಡಿ. ಇಲ್ಲಿ ಕಟ್ ಮಾಡಿ ನೋಡಿ. ಕೋಲಿಸ್ ಫ್ರ್ಯಾಕ್ಚರು ನೀವು ಸಿಮೆಂಟ್ ಹಾಕಿದ್ಮೇಲೆ ನೋಡಿ ಈ ಥರ ಆ್ಯಂಗುಲೇಷನ್ ಇರಬೇಕು. ಈ ಥರ ಪಾಮರ್ ಫ್ಲೆಕ್ಷನ್ ಅಂತ ಈ ಥರ ಪಾಮರ್ ಫ್ಲೆಕ್ಷನ್ ಇರುತ್ತೆ. ಮತ್ತು ಈ ಥರ ನೋಡಿ ಈ ಥರ ಕರ್ವ್ ಇದೆ. ಈ ಥರ ತೊಗೊಂಡಿದ್ದು ಕರ್ವ್ ಬರುತ್ತೆ, ಆ್ಯಂಗುಲರ್ ಡಿವಿಷನ್. ಈ ಥರ ಕಟ್ ಹಾಕಿದ್ರೆ ಅದು ಫ್ರ್ಯಾಕ್ಚರ್ ಕಟ್ಟ ಪೊಸಿಷನ್ ಕೂತ್ಕೊಡುತ್ತೆ, ಏನಾಗಲ್ಲ. ಯಾಕೆ ಹೇಳ್ತೇನೆ ಅಂದರೆ ಪೇಷಂಟ್ ಎದುರ್ಕೊಂಡ್ಬಿಡ್ತಾರೆ, ಸಿಮೆಂಟ್ ಹಾಕೋದು ಸಹ ಸೊಟ್ಟಿಗೆ ಇದೆಯಲ್ಲ ಸರ್ ಅಂತ. ಅದು ಅದೇ ಥರನೇ ಮೋಲ್ಡಿಂಗ್ ಮಾಡಬೇಕು. ಆವಾಗಲೇ ಒಳಗಡೆ ಮೂಳೆ ಮುರಿದೋದು ಆಪೋಸಿಟ್ ಡೈರೆಕ್ಷನ್ ಹಾಕಿರ್ತೀವಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಸೆಟ್ ಆಗುತ್ತೆ. ಸೊ ಎದುರೋ ಅವಶ್ಯಕತೆ ಇಲ್ಲ, ಕ್ಲೀನಾಗಿ ಬರುತ್ತೆ. ಸೊ ಈ ಥರನೇ ಇರಬೇಕು. ಕೋಲಿಸ್ ಫ್ರ್ಯಾಕ್ಚರ್ ಅಂದರೆ ಈ ಥರ ಬೆಂಡಾಗೇ ಇರಬೇಕು. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೈ ಸೊಟ್ಟಾಗ್ಬಿಡುತ್ತೆ ಅಂತ ಏನು ಸೊಟ್ಟಾಗಲ್ಲ. ಸಿಮೆಂಟ್ ತೆಗೆದ್ಮೇಲೆ 6 ವಾರ ನಂತರ ಫುಲ್ ಕರೆಕ್ಟಾಗಿ ಬರುತ್ತೆ. ಸೊ ಪೊಸಿಷನ್ ಮೇಂಟೈನ್ ಆಗ್ಬೇಕಂದ್ರೆ ಇದೇ ಥರನೇ ಹಾಕ್ಬೇಕು. ಅದಕ್ಕೆ 3 ಪಾಯಿಂಟ್ ಮೋಲ್ಡಿಂಗ್ ಅಂತೀವಿ. ಈ ಥರ ಮೋಲ್ಡಿಂಗ್ ಮಾಡಿ ಕೂರಿಸಿರ್ತೀವಿ, ಕರೆಕ್ಟಾಗಿ ಕೂತ್ಕೊಂಡಿದೆ. ಇದೇ ಥರನೇ ಹಾಕಬೇಕಾಗತ್ತೆ. ಇಲ್ಲಿ ಕಾಸ್ಟ್ ಹಾಕಿದಾಗ ಈ ಥರ ಇಲ್ಲಿ ಮೆಟಾಕಾರ್ಪ್ಲೇಟ್ಸ್ ಅಂತ ಫ್ರೀ ಆಗಿರಬೇಕು. ಸೊ ಕಾಸ್ಟ್ ಹಾಕಿದ್ಮೇಲೆ ಪೇಷಂಟು ಕಂಪಲ್ಸರಿ 5 ಬೆರಳು ಮೂಮೆಂಟ್ಸ್ ಮಾಡ್ತಾ ಇರಬೇಕು. 5 ಬೆರಳು ಮೂಮೆಂಟ್ಸ್ ಮಾಡಬೇಕು. ಊತ ಬಂದರೆ, ನೋವಾದರೆ, ನೀಲಿ ಬಣ್ಣ ಬಂದರೆ ಇಮಿಡಿಯೇಟಾಗಿ ತೋರಿಸ್ಬೇಕು. ಇವರು ಅಜ್ಜಿ ಪರವಾಗಿಲ್ಲ ಏನು ತೊಂದರೆ. ಬಟ್ ಚಿಕ್ಕ ಮಕ್ಕಳು ಹಾಕಿದಾಗ ಏನಾಗುತ್ತೆ, ಅವರು ಸ್ಕೂಲ್ಗೆ ಹೋದಾಗ ಅವರು ಕಿರಿಕ್ ಜಾಸ್ತಿ. ಅವ್ರು ಏನು ಮಾಡ್ಬಿಡ್ತಾರೆ, ಇದು ಒಡೆ ಎಲ್ಲ ಬಲ್ಬ್ ಹಾಕೊಳ್ಳೋದು, ಇನ್ನೇನೋ ಹಾಕೋದು, ಕಲ್ಲು ತೋರಿಸೋದು, ಅವೆಲ್ಲ ಮಾಡೋದು. ಎಲ್ಲ ಮಾಡೋದು ಒಡೆ ಪ್ಲಾಸ್ಟರ್ ಅಂತ ಗಾಯ ಆಗ್ಬಿಡುತ್ತೆ. ಸೊ ಆಗ್ದಂಗೆ ನೋಡ್ಕೋಬೇಕು. ಸೊ ಇದ್ರ ಮೇಲೆ ನೀರು ಬೀಳಿಸ್ಬಾರ್ದು. ಇದು POP ಅಂತ ಇನ್ನೊಂದು ಫೈಬರ್ ಕಾಸ್ಟ್ ಅಂತ ಬರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಅದಾಕ್ರೆ ನೀರು ಪರವಾಗಿಲ್ಲ. ಬಟ್ ಇದ್ರೊಡೆ ನೀರು ಹೋಗ್ಬಾರ್ದು. ಸೊ ಸ್ನಾನ ಮಾಡುವಾಗ ಒಂದು ಪ್ಲಾಸ್ಟಿಕ್ ಕಟ್ಕೊಂಡು
ಕೈ ಎತ್ತರ ಹಿಡ್ಕೊಂಡು ಒಂದು ಮೂಲೆಯಲ್ಲಿ ನೀರು ಹೋಗ್ದಂಗೆ ಸ್ನಾನ ಮಾಡೋದು ಒಳ್ಳೆಯದು. ಸೊ ಮಿಕ್ಕಿದ 5 ಬೆರಳು, ಎಲ್ಬೋ ಜಾಯಿಂಟು, ಶೋಲ್ಡರ್ ಜಾಯಿಂಟು ಎಲ್ಲ ಮೂಮೆಂಟ್ಸ್ ಮಾಡ್ತಾ ಇರಬೇಕು. ಸೊ ಮೂಮೆಂಟ್ಸ್ ಮಾಡ್ತಾ ಇದ್ದರೆ ರಕ್ತ ಪರಿಚಲನೆ ಚೆನ್ನಾಗತ್ತೆ, ಆಮೇಲೆ ಸ್ಟಿಫ್ನೆಸ್ ಬರೋಲ್ಲ, ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಾಗುತ್ತೆ. ಆವಾಗ ಕ್ಲೀನಾಗಿ ಫ್ರ್ಯಾಕ್ಚರ್ ಕೂಡ ಹೀಲ್ ಆಗುತ್ತೆ, ರಿಸಲ್ಟ್ಸು ಚೆನ್ನಾಗಿ ಬರುತ್ತೆ. ಸೊ ಸಿಮೆಂಟ್ ಹಾಕಿದ ತಕ್ಷಣ ಕಂಪ್ಲೀಟ್ ರೆಸ್ಟ್ ಅಂತಲ್ಲ, ಕೈ ಬೆರಳುಗಳು ಮತ್ತು ಎಲ್ಬೋ ಜಾಯಿಂಟ್ಸ್ನ ಮೂಮೆಂಟ್ನ ಕಂಪಲ್ಸರಿ ಮಾಡ್ತಾ ಇರಬೇಕು ಪೇಷಂಟ್, ಆವಾಗಲೇ ಫುಲ್ ರಿಕವರಿ ಆಗುತ್ತೆ.